ಮಂಗಳೂರಿನ ಮಂಗಳ ಸ್ಟೇಡಿಯಂನ ಹಿಂಬದಿಯಲ್ಲಿ ಫುಡ್ ಸ್ಟ್ರೀಟ್ ಮಾಡಲು ಹೊರಟ ಮಂಗಳೂರು ಮಹಾನಗರ ಪಾಲಿಕೆಯ ವಿರುದ್ಧ ಕ್ರೀಡಾಭಿಮಾನಿಗಳು ಮತ್ತು ಸಾರ್ವಜನಿಕರು ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳ ಕ್ರೀಡಾಂಗಣದ ವ್ಯವಸ್ಥೆ ಆಗುವಾಗ ತಂದಾಕಿದ ಮಣ್ಣನ್ನು ಇವತ್ತಿಗೂ ತೆಗಿಲಿಲ್ಲ. ಇವರು ಮಾಡೋದು ಖಾಲಿ ಬರೀ ಐವಾಶ್ ಅಷ್ಟೇ. ಅಟ್ಲೀಸ್ಟ್ ಇದನ್ನ ಮುಂದಿನ ಯುವಕರಿಗೆ ಇದನ್ನು ಉಳಿಸಿಕೊಡಿ. ಸಿಟಿ ಕಾರ್ಪೊರೇಷನ್ ಅವರಿಗೆ ನಾಚಿಕೆ ಆಗಬೇಕು. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕರಾವಳಿ ಮೈದಾನದ ಬಳಿಯಲ್ಲಿ ಫುಡ್ ಸ್ಟ್ರೀಟ್ ಮಾಡಲು ಹೊರಟಿದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ರಸ್ತೆಯನ್ನು ಅಗೆದು ಕಿರಿದು ಮಾಡಿ ಅದರಲ್ಲಿ ಫುಡ್ ಸ್ಟ್ರೀಟ್ ಮಾಡಲು ಹೊರಟ ಪಾಲಿಕೆ ಅಧಿಕಾರಿಗಳ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇರುವಂತಹ ಒಂದು ಕ್ರೀಡಾಂಗಣದಲ್ಲಿ ಅದೆಷ್ಟೋ ಮಕ್ಕಳು ಆಟೋಟಗಳ ಕಲಿಕೆ ಹಾಗೂ ಚಟುವಟಿಕೆಗೆ ಬರುತ್ತಿದ್ದಾರೆ. ಮಾತ್ರವಲ್ಲದೆ ಇದು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ಕೂಡ ನಡೆಯುವ ಮೈದಾನವಾಗಿದೆ. ಕ್ರೀಡಾಂಗಣದ ಪಕ್ಕದಲ್ಲಿ ರಸ್ತೆಯನ್ನು ಚಿಕ್ಕದಾಗಿ ನಿರ್ಮಿಸಿದ್ದು ಇದೀಗ ಕಾರು ಹೋಗಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಫುಡ್ ಸ್ಟ್ರೀಟ್ ಮಾಡಿದ್ರೆ ಇರುವಂತಹ ಒಂದು ಆಟದ ಮೈದಾನ ನಾಳೆ ಕಸದ ಕೊಂಪೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತಿನ ದಿನದಲ್ಲಿ ಇಲ್ಲಿ ಕರಾವಳಿ ಗ್ರೌಂಡ್ ಅನ್ನುವಂಥದ್ದು ಈ ಪರಿಸರದಲ್ಲಿ ಒಂದು ಗ್ರೌಂಡ್ ಮಾತ್ರ ಆಟೋಟಕ್ಕೆ ಇರುವಂಥದ್ದು. ಇದನ್ನು ಈ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಕರಾವಳಿ ಗ್ರೌಂಡಿನ ಸೈಡ್ನಲ್ಲಿರುವಂಥ ಈ ರಸ್ತೆಯನ್ನು ಫುಡ್ ಸ್ಟ್ರೀಟ್ ಮಾಡಬೇಕಂತ ಹೊರಟಿದ್ದಾರೆ. ಈಗ ಇರುವಂಥ ಈ ಒಂದು ಆಟದ ಮೈದಾನ ಅನ್ನೋದು ಅದು ನಾಳೆ ಕೊಂಪೆ ಸಾರುವಂಥ ಜಾಗ ಆಗ್ಬೋದು. ಆದ್ದರಿಂದ ಎಚ್ಚೆತ್ತುಕೊಂಡು ಅದನ್ನು ಈ ಜಾಗವನ್ನು ಅವರು ಮರುಪರಿಶೀಲಿಸಿ ಈ ಆಟದ ಮೈದಾನವನ್ನು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಆಡಲಿಕ್ಕೆ ಇರುವ ರೀತಿಯಲ್ಲಿ ಅದನ್ನು ಇಡಬೇಕು. ಯಾಕಂದರೆ ಮಂಗಳ ಕ್ರೀಡಾಂಗಣದ ವ್ಯವಸ್ಥೆ ಆಗುವಾಗ ತಂದಾಕಿದ ಮಣ್ಣನ್ನು ಇವತ್ತಿಗೂ ತೆಗಿಲಿಲ್ಲ. ಕಳೆದ 2 ವರ್ಷಗಳಿಂದ ಇಲ್ಲಿ ಮಣ್ಣನ್ನಾಗಿದೆ. ಫುಡ್ ಸ್ಟ್ರೀಟ್ ಮಾಡುವ ಜಾಗವನ್ನು ಸರಿಯಾಗಿ ಪರಿಶೀಲಿಸಿ ಫುಡ್ ಸ್ಟ್ರೀಟ್ ಯೋಜನೆಯನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು. ಈ ಕ್ರೀಡಾಂಗಣವನ್ನು ಮಕ್ಕಳಿಗೆ ಆಟವಾಡಲು ಬಿಡಲಿ. ಪಾಲಿಕೆ ಅಧಿಕಾರಿಗಳು ಈ ನಿರ್ಧಾರವನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಂಪ್ಲಾಯ್ಮೆಂಟ್ ತೆಗೆದು ಇವರು 10 ಜನಕ್ಕೆ ಇಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಎಷ್ಟು ನ್ಯಾಯ ಅಂತೇಳಿ ನಮ್ಮ ಜನರಿಗೆ ಇಲ್ಲಿ ಲೋಕಲ್ನವರಿಗೆ ಗೊತ್ತಾಗ್ತದೆ. ನಮಗೆ ಇವರು ಮಾಡೋದು ಖಾಲಿ ಬರೀ ಐವಾಶ್ ಅಷ್ಟೇ. ನಮಗೆ ಈ ಥರದ ಇದು ಬೇಡ. ಇಲ್ಲಿ ಗ್ರೌಂಡ್ ಹಾಳು ಮಾಡಿಕೊಟ್ಟು ಅವರಿಗೆ ಯಾವ ಫೆಸಿಲಿಟೀಸ್ ಕೊಡದೆ, ಇಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ, ಇದರಲ್ಲಿ ಡ್ರೈನೇಜ್ ಆಗಲಿ ಯಾವುದೇ ಫೆಸಿಲಿಟೀಸ್ ಇಲ್ಲದೆ ಇವರು ಈ ಥರ ಮಾಡೋದು ಭಾಳ ಅನ್ಯಾಯ ಇದೆ. ಕರಾವಳಿ ಮೈದಾನ ಆಟೋಟಕ್ಕೆ ಸಿಗುವುದು ಕೇವಲ 3 ತಿಂಗಳು ಮಾತ್ರ. ಉಳಿದ 9 ತಿಂಗಳುಗಳಲ್ಲಿ ಎಕ್ಸಿಬಿಷನ್ ಸೇರಿದಂತೆ ಇತರ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಮುಂದಿನ ಯುವಕರಿಗೆ ಈ ಕ್ರೀಡಾಂಗಣವನ್ನು ಉಳಿಸಿಕೊಡಿ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮಂಗಳೂರಲ್ಲಿ ಈ ಕರಾವಳಿ ಗ್ರೌಂಡು ಒಂದು ಉರುವ ಮೈದಾನ ಇರುವುದು. ಅದರಲ್ಲಿ ಉರುವ ಮೈದಾನದಲ್ಲಿ ಸ್ಪೋರ್ಟ್ಸ್ ಚಟುವಟಿಕೆ ನಡೀತಾ ಉಂಟು. ಈ ಕರಾವಳಿ ಗ್ರೌಂಡು ಯಾವಾಗಲೂ ವರ್ಷಕ್ಕೆ 3 ತಿಂಗಳು ಮಾತ್ರ ಆಟೋಟಕ್ಕೆ ಉಪಯೋಗ ಆಗೋದು. 9 ತಿಂಗಳು ಎಕ್ಸಿಬಿಷನ್ ಮತ್ತು ಇಂತಹ ಬೇಡದ್ದು ಕಾರ್ಯಕ್ರಮಗಳು ಪ್ರತಿಭಟನೆಗಳು ಎಲ್ಲ ನಡೆಯುವುದು ಇದೇ ಮೈದಾನದಲ್ಲಿ. ಆದ್ದರಿಂದ ಇದರಲ್ಲಿ 2 ಪಾಲುಂಟು. ಆ ಸೈಡ್ ಕರಾವಳಿಗೆ ಬೇಕಾದದ್ದು ವ್ಯವಸ್ಥೆಗಳು ಏನಾದರೂ ಮಾಡಿಕೊಳ್ಳಿ. ಆದರೆ ಈ ಗ್ರೌಂಡನ್ನು ಯುವಕರಿಗೆ ಆಟೋಟಕ್ಕೆ ಬಿಟ್ಟು ಕೊಡಬೇಕು. ದಯಮಾಡಿ ಮಂಗಳೂರಿನ ಆಡಳಿತ, ಕಾರ್ಪೊರೇಷನ್ ಆಡಳಿತ ವರ್ಗ ಇದರ ಮೇಲೂ ಸ್ವಲ್ಪ ಗಮನ ಕೊಡಬೇಕು. ಕದ್ರಿಯಲ್ಲಿ ಫುಡ್ ಕೋರ್ಟ್ ಅನ್ನು ಮಾಡಿದ್ದು ಅದು ಉಪಯೋಗಕ್ಕಿಲ್ಲದಂತಾಗಿದೆ. ಉರುವ ಮಾರುಕಟ್ಟೆಯನ್ನು ನಿರ್ಮಿಸಿದ್ದು ಅದನ್ನು ಕೂಡ ಹಾಗೇ ಬಿಟ್ಟು ನೀರು ನಿಂತು ಸೊಳ್ಳೆ ಉತ್ಪತ್ತಿ ತಾಣವಾಗಿದೆ. ಅಭಿವೃದ್ಧಿಯ ನೆಪದಲ್ಲಿ ಸಾರ್ವಜನಿಕರು ವಾಕಿಂಗ್ ಮಾಡುವಂತಹ ಸ್ಥಳ, ಮಕ್ಕಳು ಆಟ ಆಡುವಂತಹ ಜಾಗದಲ್ಲಿ ಫುಡ್ ಸ್ಟ್ರೀಟ್ ಮಾಡಲು ಹೊರಟ ಪಾಲಿಕೆ ಅಧಿಕಾರಿಗಳ ನಡೆ ಸರಿಯಲ್ಲ. ಈಗಾಗಲೇ ಅರ್ಧ ರಸ್ತೆಯನ್ನು ನುಂಗಿದ್ದೀರಿ. ಫುಡ್ ಸ್ಟ್ರೀಟ್ ಅನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಈ ಪ್ರದೇಶವನ್ನು ಬಿಟ್ಟು ಬಿಡಲಿ ಎಂದು ಕ್ರೀಡಾಭಿಮಾನಿಗಳು ಆಗ್ರಹಿಸಿದ್ರು. ಸಿಟಿ ಕಾರ್ಪೊರೇಷನ್ ಅವರಿಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಇರುವ ಒಂದು ಗ್ರೌಂಡ್, ಇಡೀ ಮಂಗಳೂರಿಗೆ ಇರುವಂಥ 3-4 ಗ್ರೌಂಡಲ್ಲಿ ಕರಾವಳಿ ಗ್ರೌಂಡು ಹೃದಯ ಭಾಗದಲ್ಲಿರುವಂಥ ಗ್ರೌಂಡ್. ಅಲ್ಲಿ ಕದ್ರಿ ಫುಡ್ ಕೋರ್ಟ್ ಅಂತೇಳಿ ಮಾಡಿ ಅದು ಆಲ್ರೆಡಿ ಹಾಳು ಬಿದ್ದಿದೆ. ಅದನ್ನು ಸರಿಯಾಗಿ ಯೂಟಿಲೈಸ್ ಮಾಡ್ತಾ ಇಲ್ಲ. ಅದೇ ರೀತಿ ಉರ್ವ ಮಾರ್ಕೆಟನ್ನು ರೆಡಿ ಮಾಡಿ ಇಟ್ಕೊಂಡು ಅದರಲ್ಲಿ ಡೆಂಗ್ಯೂವ ಒಂದು ದೊಡ್ಡ ಸ್ಥಾನ ಆಗಿಬಿಟ್ಟು ನೀರೆಲ್ಲ ತುಂಬಿ
ಸೊ ಅದನ್ನು ಡೆವಲಪ್ ಮಾಡಿ ಅಲ್ಲಿ ಫುಡ್ ಕೋರ್ಟ್ ಮಾಡೋದನ್ನು ಬಿಟ್ಟು ಇಲ್ಲಿ ಡ್ರೈನೇಜ್ ಇಲ್ಲ, ಇಲ್ಲಿ ಸರಿಯಾಗಿ ಕೈ ತೊಳಿಲಿಕ್ಕೆ ಜಾಗ ಇಲ್ಲ, ಸಾರ್ವಜನಿಕರು ವಾಕಿಂಗ್ ಮಾಡುವಂಥದ್ದು, ಮಕ್ಕಳು ಸಾಯಂಕಾಲ ಆಡುವಂಥ ಸ್ಥಳಗಳಿಗೆ ಬಂದು ಇವರು ಇದನ್ನು ಸಹ ಆಕ್ಯುಪೈ ಮಾಡ್ತಾರೆ ಅಂತ ಹೇಳಿದರೆ ಇವರ ಥಿಂಕಿಂಗ್ ಯಾವ ಲೆವೆಲಿಗೆ ಹೋಗಿದೆ ಅಂತೇಳಿ ನಾವು ಆಲೋಚನೆ ಮಾಡಬೇಕು. ಒಂದು ಕಡೆಯಿಂದ ಹೇಳ್ತಾರೆ ನಾವು ಅಭಿವೃದ್ಧಿಯ ಕಡೆ ಹೋಗಬೇಕು, ನಗರವನ್ನು ಸ್ವಚ್ಛತೆ ಕಡೆಗೆ ಕೊಂಡು ಹೋಗ್ಬೇಕಂತೇಳಿ ಹೇಳ್ತಾರೆ. ಇನ್ನೊಂದು ಕಡೆಯಿಂದ ಇವರೇ ಇನ್ನೊಂದು ಎಡದ ಕಡೆಯಿಂದ ಇದನ್ನು ಇರುವಂಥ ಸ್ವಚ್ಛತೆ ಮಕ್ಕಳಿಗೆ ಬೇಕಾಗಿ ಇರುವಂಥ ಸಣ್ಣ ಸಣ್ಣ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಗಲೀಜು ಮಾಡುವಂಥ ಕಾರ್ಯಕ್ರಮಗಳನ್ನು ಇವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಗರದ ಮಂಗಳ ಸ್ಟೇಡಿಯಂನ ಹಿಂಬದಿಯ ರಸ್ತೆ ಬದಿಯಲ್ಲಿ ಫುಡ್ ಸ್ಟ್ರೀಟ್ ಮಾಡಲು ಯೋಜನೆ ರೂಪಿಸಿದ್ದ ಮಂಗಳೂರು ಪಾಲಿಕೆಯ ಅಧಿಕಾರಿಗಳಿಗೆ ಸಾರ್ವಜನಿಕರು ಮತ್ತು ಕ್ರೀಡಾಭಿಮಾನಿಗಳು ಹಿಡಿಶಾಪ ಹಾಕಿದ್ದಾರೆ. 22 ವರ್ಷದಿಂದ ನಾನು ಇಲ್ಲಿ ನಡಿಲಿಕ್ಕೆ ಬರ್ತೇನೆ. ಫಸ್ಟ್ ನಮಗೆ ಒಳಗೆ ಕೊಟ್ಟಿದ್ರು, ಆಮೇಲೆ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಹಾಕಿದ ಮೇಲೆ ನಮಗೆ ಹೊರಗಾಕಿದ್ದಾರೆ. ನಾವು ಇಲ್ಲಿ ಗ್ರೌಂಡಲ್ಲಿ ತೆಗೆಯೋದು. ನಮಗೆ ಈಗ ಇಲ್ಲಿ ಕ್ಲೀನಾಗಿ ನಮಗೆ ವಾಕ್ ಮಾಡುವ ಹಾಗೆ ನಮ್ಮ ಸೀನಿಯರ್ ಸಿಟಿಜನ್ಗೆ ನೀವು ಒಳ್ಳೆಯದಾಗಿ ಮಾಡಬೇಕು. ಸೇವ್ ಸೇವ್ ಕರಾವಳಿ ಗ್ರೌಂಡ್, 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 ಕರಾವಳಿ ಗ್ರೌಂಡ್, ಕರಾವಳಿ ಗ್ರೌಂಡ್, ಕರಾವಳಿ ಗ್ರೌಂಡ್, ಸೇವ್ ಕರಾವಳಿ ಗ್ರೌಂಡ್. ಮಾತ್ರವಲ್ಲ, ಪಾಲಿಕೆ ಕೈಗೊಂಡ ಯೋಜನೆಯನ್ನು ಬೇರೆಡೆಗೆ ಸ್ಥಳಾಂತರಿಸಿ, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವುದಾಗಿ ಕ್ರೀಡಾಭಿಮಾನಿಗಳು ಮತ್ತು ಸ್ಥಳೀಯ ಸಾರ್ವಜನಿಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.